नमः सूर्याय चंद्राय मंगलाय बुधाय च गुरुशुक्रशनिभ्यश्च राहुवे केतुवे नमः। मृत्युंजयाय रुद्राय नीलकंठाय शंभवे अमृतेशाय शर्वाय महादेवाय ते नमः। ಆತ್ಮೀಯ ಯಾಜ್ಞವಲ್ಕ್ಯ ಅಸ್ಟ್ರೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇನ್ನೇನು ಕೆಲವೇ ದಿನಗಳು ಅಂದರೆ ಒಂದು ತಿಂಗಳ ಅವಕಾಶ ಮಾತ್ರ ಇದೆ ಹೊಸ ವರ್ಷ ಬರೋದಕ್ಕೆ. ಈ ಡಿಸೆಂಬರ್ ತಿಂಗಳಲ್ಲಿ ಈ ದ್ವಾದಶ ರಾಶಿಗಳ ಫಲ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಎಲ್ಲರಿಗೂ ಕಾತರವಾಗಿ ಇರ್ತಾರೆ. ಪ್ರತಿ ತಿಂಗಳು ಅದೇ ರೀತಿಯಾಗಿ ಗ್ರಹಗಳ ಬದಲಾವಣೆ ಆಗ್ತಾ ಇದ್ದಂಗೆ ಒಳ್ಳೆಯ ಫಲಗಳು ಅಥವಾ ಕೆಟ್ಟ ಫಲಗಳು ನಡೀತಾ ಬರುತ್ತೆ. ಅದೇ ರೀತಿಯಾಗಿ ಈ ವರ್ಷದ ಕೊನೆಯ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳು ಇನ್ನೇನು ಮುಕ್ತಾಯದ ಹಂತದಲ್ಲಿ ಇದೆ. ಈ ಒಂದು ತಿಂಗಳು ಕಳೆದ ನಂತರ ಹೊಸ ವರ್ಷ ಬರೋದಕ್ಕೆ ಪ್ರಾರಂಭವಾಗುತ್ತೆ. ಈ ವರ್ಷಗಳು ಯಾವ ರೀತಿ ಹೋಗುತ್ತೆ ಅಂತ ನಾವು ಯೋಚನೆ ಮಾಡೋದಕ್ಕೂ ಆಗೋದಿಲ್ಲ. ನಾವು ನೋಡ್ತಾ ಇದ್ದಂಗೆ ತುಂಬ ವೇಗವಾಗಿ ಮುಗಿದು ಹೋಗುತ್ತೆ. ಇನ್ನೇನು ಒಂದೇ ಒಂದು ತಿಂಗಳಿದೆ. ಆ ತಿಂಗಳು ಕಳೆದ ಮೇಲೆ 2024 ಪೂರ್ಣಗೊಂಡು 2025 ಆರಂಭವಾಗುತ್ತೆ. ಈ ವರ್ಷದ ಕೊನೆಯ ತಿಂಗಳು ಅಂದರೆ ಯಾವ ರಾಶಿಯವರ ಜೀವನದಲ್ಲಿ ಯಾವ ಬದಲಾವಣೆಗೆ ನಾಂದಿ ಆಡುತ್ತೆ ಅಂತ ವಿಚಾರವನ್ನು ನೋಡೋ ಒಂದು ಕುತೂಹಲ ಸಾಮಾನ್ಯವಾಗಿ ಎಲ್ಲರಿಗೂ ಇರುತ್ತೆ. ವಿಶೇಷ ಏನಪ್ಪ ಅಂದರೆ ಈ ಡಿಸೆಂಬರ್ ತಿಂಗಳಲ್ಲಿ ಸುಮಾರು 2-3 ಗ್ರಹಗಳ ಒಂದು ರಾಶಿಗಳನ್ನು ಬದಲಾವಣೆ ಆಗ್ತಕ್ಕಂಥ ಸಂದರ್ಭ ಜಾಸ್ತಿ ಇದೆ. ಡಿಸೆಂಬರ್ 2ರಿಂದ ಮಕರ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ ಡಿಸೆಂಬರ್ 16ರಿಂದ ಧನುರಾಶಿಗೆ ಸೂರ್ಯಗ್ರಹ ಪ್ರವೇಶವನ್ನು ಮಾಡ್ತಾನೆ. ಅಲ್ಲಿಂದ ಧನುರ್ಮಾಸ ಅಂತ ಏನು ಹೇಳ್ತೀವಿ ಅದು ಪ್ರಾರಂಭ ಆಗುತ್ತೆ. ಅದೇ ರೀತಿಯಾಗಿ ಈ ತಿಂಗಳ ಕೊನೆಯಲ್ಲಿ ಡಿಸೆಂಬರ್ 28ರಂದು ಶುಕ್ರಗ್ರಹ ಸ್ಥಾನವನ್ನು ಬದಲಾವಣೆ ಮಕರ ರಾಶಿಯಿಂದ ಕುಂಭರಾಶಿಗೆ ಬರುತ್ತೆ. ಈ ಡಿಸೆಂಬರ್ ತಿಂಗಳಲ್ಲಿ ಗ್ರಹಗಳ ಸ್ಥಾನ ಪರಿವರ್ತನೆ ಈ ರೀತಿಯಾಗಿ ಆಗುತ್ತೆ. ಹಾಗಾದರೆ ಡಿಸೆಂಬರ್ ತಿಂಗಳಲ್ಲಿ ಈ 12 ರಾಶಿಗಳ ಜಾತಕ ಹೇಗಿದೆ ಅಂತ ನಾವು ಒಂದೊಂದಾಗಿ ತಿಳ್ಕೊಂಡಾಗ ಪ್ರಾರಂಭದಲ್ಲಿ ಬರ್ತಕ್ಕಂಥದ್ದು ಮೇಷರಾಶಿ. ಈ ಮೇಷರಾಶಿಯ ವ್ಯಕ್ತಿಗಳಿಗೆ ಡಿಸೆಂಬರ್ ತಿಂಗಳಲ್ಲಿ ಯಾವ ಥರ ಇದೆ ಅಂತ ನಾವು ನೋಡಿದಾಗ ತುಂಬ ವಿಶೇಷವಾಗಿ ಒಳ್ಳೆಯ ಫಲಗಳು ಮತ್ತು ಶುಭ ಲಾಭಗಳು ಈ ತಿಂಗಳಲ್ಲಿ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅಧಿಕವಾಗಿ ಇದೆ. ಯಾವುದೇ ಕೆಲಸಗಳನ್ನು ಕಾರ್ಯಗಳನ್ನು ತುಂಬ ಸುಲಲಿತವಾಗಿ ಏನೇ ತಗೊಂಡ್ರು ಅವ್ರು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ತುಂಬ ಬೇಗ ಆ ಕೆಲಸಗಳು ಕೈಗೂಡುತ್ತೆ. ಹಾಗಾಗಿ ಈ ಡಿಸೆಂಬರ್ ತಿಂಗಳು ಮೇಷರಾಶಿಯವರಿಗೆ ಅದೃಷ್ಟದ ತಿಂಗಳು ಅಂತ ನಾವು ಹೇಳ್ಬೋದು. ಯಾವ ರೀತಿ ಅದೃಷ್ಟ ಆಗುತ್ತೆ ಅಂತ ನಾವು ತಿಳ್ಕೊಂಡಾಗ ಹೊಸದಾಗಿ ಈ ಮೇಷರಾಶಿಯವರು ವ್ಯಾಪಾರ ವ್ಯವಹಾರ ಪ್ರಾರಂಭ ಮಾಡಬೇಕು ಅಂತ ಇದ್ದಾಗ ಈ ತಿಂಗಳಲ್ಲಿ ಮಾಡ್ತಕ್ಕಂಥ ಸಂದರ್ಭ ಉತ್ತಮವಾಗಿ ಇದೆ. ಅದೇ ರೀತಿಯಾಗಿ ಮೇಷರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ವೃತ್ತಿಯಲ್ಲಿ ಕೆಲಸದಲ್ಲಿ ಒಳ್ಳೆಯ ಫಲ ಸಿಗುತ್ತೆ. ಈ ಧನುರ್ಮಾಸ ಅಂತ ಪ್ರಾರಂಭ ಆಗುತ್ತಲ್ಲ, ಆ ಧನುರ್ಮಾಸದಲ್ಲಿ ಯಾವುದಾದ್ರೂ ಹೊಸ ವ್ಯವಹಾರಗಳನ್ನು ಶುರು ಮಾಡ್ತಕ್ಕಂಥ ಸಂದರ್ಭಗಳು ಸಹ ಒದಗಿ ಬರುತ್ತೆ. ಈಗ ನಡೀತಕ್ಕಂಥ ಈ ದಶಾಭುಕ್ತಿಗಳು ಸಹ ಈ ಮೇಷರಾಶಿಯವರಿಗೆ ಒಳ್ಳೆಯ ಫಲಗಳನ್ನು ಕೊಡ್ತಕ್ಕಂಥ ಸಂದರ್ಭ ಮತ್ತು ಅನುಕೂಲವಾಗಿರ್ತಕ್ಕಂಥ ವಾತಾವರಣ ಮೇಷರಾಶಿಯವರಿಗೆ ಇದೆ. ಒಂದೇನಪ್ಪ ಅಂದರೆ ಈ ಮೇಷರಾಶಿಯವರು ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರವನ್ನು ವಹಿಸ್ಕೋಬೇಕಾಗತ್ತೆ. ಈ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಸಮಸ್ಯೆಗಳು ಈ ಮೇಷರಾಶಿಯವರಿಗೆ ಬರ್ತಕ್ಕಂಥ ಸಂದರ್ಭ ಇರುತ್ತೆ. ಆರೋಗ್ಯದ ಒಂದು ವಿಚಾರ ಬಿಟ್ಟರೆ ಈ ಡಿಸೆಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಒಳ್ಳೆ ಲಕ್ಕಿಯಾಗಿ ಎಲ್ಲ ಒಂದು ಫಲಗಳು ಸಿಗೋದಕ್ಕೆ ಬಹಳಷ್ಟು ಇದೆ. ಈ ಮೇಷರಾಶಿಯವರಿಗೆ ತುಂಬ ವರ್ಷಗಳಿಂದ ಈ ಭೂ ಸಂಬಂಧಿತ ವ್ಯವಹಾರಗಳಲ್ಲಿ ಒಳ್ಳೆಯ ಲಾಭ ಸಿಗತಕ್ಕಂಥ ಸಂದರ್ಭಗಳು ಮತ್ತು ಹೊಸ ವಾಹನಗಳನ್ನು ಕೊಂಡುಕೊಳ್ಳಲು ಅದೇ ರೀತಿಯಾಗಿ ನೂತನ ಗೃಹ ಪ್ರಾರಂಭ ಮಾಡ್ತಕ್ಕಂಥ ಸಂದರ್ಭಗಳು ಉತ್ತಮ ಸಮಯ ಅವರಿಗೆ ಇದಾಗಿದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಅಥವಾ ಸರ್ಕಾರಿ ನೌಕರರಿಗೆ ಅದೃಷ್ಟದ ದಿನಗಳು ಅಂದರೆ ಈ ತಿಂಗಳಲ್ಲಿ ಅವರು ಕಾಣ್ತಕ್ಕಂಥ ಸಂದರ್ಭ ಜಾಸ್ತಿಯಾಗಿ ಇದೆ. ಯಾರೆಲ್ಲ ಗೌರ್ಮೆಂಟ್ ಕೆಲಸ ಮಾಡ್ತಾ ಇದ್ದಾರೆ, ವರ್ಗಾವಣೆ ಬೇಕು ಅಂತ ಬಯಸಿರ್ತಾರೆ, ಅವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ವರ್ಗಾವಣೆ ಯೋಗಗಳು ಸಹ ಸಿಗತಕ್ಕಂಥ ಸಂದರ್ಭಗಳು
ಅದೇ ರೀತಿಯಾಗಿ ಬಡ್ತಿ ಪ್ರಮೋಷನ್ ಅಂತ ಏನು ಹೇಳ್ತೀವಿ ಅದು ಸಹ ಸಿಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿರುತ್ತೆ. ವಿಶೇಷ ಏನಪ್ಪ ಅಂದರೆ ಯಾರೆಲ್ಲ ಸೈನ್ಯ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ಪ್ರಮೋಷನ್ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಈ ತಿಂಗಳಲ್ಲಿ ಇರುತ್ತೆ. ಯಾರೆಲ್ಲ ಸೈನ್ಸು ಎಜುಕೇಷನ್ ತೊಗೊಂಡಿರ್ತಾರೆ ಓದೋದಕ್ಕೆ ಅವರಿಗೂ ಸಹ ಒಳ್ಳೆಯ ವಿದ್ಯಾ ಪ್ರಗತಿಗಳು ಸಹ ಈ ತಿಂಗಳಲ್ಲಿ ಉಂಟಾಗುತ್ತೆ. ಹೆಚ್ಚಿನ ಆದಾಯಗಳು ಅಂದರೆ ನಿರೀಕ್ಷಣೆ ಕೂಡ ಮಾಡಿರೋದಿಲ್ಲ ಈ ಮೇಷರಾಶಿಯವರು, ಅಷ್ಟೊಂದು ಹೆಚ್ಚಿನ ಆದಾಯಗಳು ಅನಿರೀಕ್ಷಿತ ಹಣಗಳು ಬರ್ತಕ್ಕಂಥ ಸಂದರ್ಭ ಈ ಮೇಷರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಕಾಣಬಹುದು. ಈ ವರ್ಷದ ಕೊನೆಯ ತಿಂಗಳು ಮೇಷರಾಶಿಯವರ ಕುಟುಂಬ ಜೀವನ ಅದ್ಭುತವಾಗಿರುತ್ತೆ. ಯಾವುದೇ ರೀತಿಯ ಮನೆಯಲ್ಲಿ ಅಹಿತಕರ ವಾತಾವರಣ ಕುಟುಂಬದಲ್ಲಿರೋದಿಲ್ಲ. ಒಳ್ಳೆಯ ಒಂದು ಶಾಂತಿ ನೆಮ್ಮದಿಯ ಜೀವನವನ್ನು ಈ ಮೇಷರಾಶಿಯವರು ಈ ಡಿಸೆಂಬರ್ ತಿಂಗಳಲ್ಲಿ ನಿರೀಕ್ಷಣೆಯನ್ನು ಮಾಡಬಹುದು. ಅದೇ ರೀತಿಯಾಗಿ ವಿಶೇಷವಾಗಿ ಈ ಎಲೆಕ್ಟ್ರಿಕ್ ಕೆಲಸ ಮಾಡ್ತಕ್ಕಂಥವರು ತುಂಬ ಜಾಗರೂಕತೆಯಿಂದ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಸಹ ಇದರಲ್ಲಿರುತ್ತೆ. ವಿಶೇಷವಾಗಿ ನಿಮಗೆ ಆಗಲೇ ಹೇಳಿದ್ದೀವಿ, ಡಿಸೆಂಬರ್ ತಿಂಗಳಲ್ಲಿ ನ್ಯಾಯಾಲಯದ ಏನು ಪ್ರಕರಣಗಳು ಸುಮಾರು ವರ್ಷಗಳಿಂದ ಇರುತ್ತೆ ಆ ಪ್ರಕರಣಗಳಿಗೂ ಸಹ ನಿಮ್ಮ ಪರವಾಗಿ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇದೆ. ಶತ್ರುಗಳೆಲ್ಲ ಏನೆಲ್ಲ ಕೆಟ್ಟದ್ದು ಬಯಸಿರ್ತಾರೆ, ವಿರೋಧಿಗಳೆಲ್ಲ ಏನೆಲ್ಲ ಕೆಟ್ಟದ್ದು ಬಯಸಿರ್ತಾರೆ ಅದರಿಂದ ದೂರ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇದೆ. ಡಿಸೆಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಬಹಳ ಅದೃಷ್ಟದಾಯಕವಾಗಿದೆ ಅಂಥೇಳಿ ನಾವು ಶುಭವಾದ ವಾತಾವರಣ ಸಹ ಅವರಿಗೆ ಸಿಗುತ್ತೆ ಅಂಥೇಳಿ ಹೇಳ್ಬೋದು. ಹಾಗಾಗಿ ಈ ಗ್ರಹಗಳ ಬದಲಾವಣೆಯಿಂದ ಈ ಡಿಸೆಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಏನು ಅಂದ್ಕೊಂಡಿರ್ತಾರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ಫಲಗಳು ನಿರೀಕ್ಷೆಯನ್ನು ಮಾಡ್ತಕ್ಕಂಥ ಸಂದರ್ಭ ತುಂಬ ಜಾಸ್ತಿಯಾಗಿ ಈ ತಿಂಗಳಲ್ಲಿ ಕಾಣಿಸುತ್ತೆ. ಅದೇ ರೀತಿಯಾಗಿ ಏನು ಹೇಳ್ಬೋದು ನಾವು ಈ ವರ್ಷದ ತಿಂಗಳಲ್ಲಿ ಈ ಮೇಷರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಕ್ಕಂಥ ಸಂದರ್ಭಗಳು ಸಹ ತುಂಬ ಜಾಸ್ತಿಯಾಗಿ ಇರುತ್ತೆ. ಕಾರಣ ಏನಪ್ಪ ಅಂದರೆ ಆ ಗ್ರಹಗಳ ಒಂದು ಬದಲಾವಣೆಯಿಂದ ಅದರಿಂದ ಆ ಶುಕ್ರ ಭಾಗ್ಯಸ್ಥಾನದಲ್ಲಿದ್ದು ಲಾಭಸ್ಥಾನಕ್ಕೆ ಬರುವ ಒಂದು ಸಂದರ್ಭದಲ್ಲಿ ಶುಕ್ರ ಆ ಭಾಗ್ಯಸ್ಥಾನದಲ್ಲಿ ಲಾಭಸ್ಥಾನದಲ್ಲಿರುವ ಒಂದು ವಾತಾವರಣದಿಂದ ಈ ಮೇಷರಾಶಿಯವರಿಗೆ ತುಂಬ ಶುಭಕರವಾದಂತೇಳಿ ಹೇಳ್ಬೋದು. ಅಂದರೆ ಶುಕ್ರ ಮತ್ತು ಶನಿ ಇಬ್ಬರು ಒಂದು ಯೋಗದಲ್ಲಿ ಲಾಭಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ಸಂದರ್ಭ ಕೂಡ ಒಳ್ಳೆಯ ಶುಭ ಫಲಗಳನ್ನು ನಿರೀಕ್ಷಣೆಯನ್ನು ಈ ಮೇಷರಾಶಿಯವರು ಈ ಡಿಸೆಂಬರ್ ತಿಂಗಳಲ್ಲಿ ಕಾಣಬಹುದು. ವಿಶೇಷವಾಗಿ ಸ್ವಲ್ಪ ಶತ್ರುಗಳ ಕಾಟದಿಂದ ದೂರ ಇದ್ದಲ್ಲಿ ನಿಮ್ಮ ಯಶಸ್ವಿ ಜೀವನ ಖಂಡಿತವಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ಏನು ಅಂದ್ಕೊಂಡಿರ್ತಾರ ಅವೆಲ್ಲ ಶುಭ ಫಲಗಳನ್ನು ಕೊಡ್ತಕ್ಕಂಥ ಸಂದರ್ಭ ಈ ತಿಂಗಳಲ್ಲಿ ನಿಮಗೆ ಖಂಡಿತವಾಗಿ ಆಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಯಾರೆಲ್ಲ ಈ ಮೇಷರಾಶಿಯಲ್ಲಿ ಹುಟ್ಟಿದ್ದಾರೆ ಅವರೆಲ್ಲ ಒಳ್ಳೆಯ ಈ ಡಿಸೆಂಬರ್ ತಿಂಗಳಲ್ಲಿ ಶುಭ ಫಲಗಳನ್ನು ಕಾಣ್ತಕ್ಕಂಥ ಸಂದರ್ಭ ಜಾಸ್ತಿಯಾಗಿದೆ ಅಂಥೇಳಿ ವಿಚಾರವನ್ನು ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಈ ದ್ವಾದಶ ರಾಶಿಗಳ ಫಲಗಳನ್ನು ಪ್ರತಿನಿತ್ಯ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ ದ್ವಾದಶ ರಾಶಿಗಳಿಗೆ ಅಂಥೇಳಿ ಪ್ರತಿನಿತ್ಯ ಒಂದೊಂದು ರಾಶಿ ಬಗ್ಗೆ ವಿಚಾರವನ್ನು ತಿಳಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.